ನಗರ ಶಾಸಕರಾದ ಮಾನ್ಯ ಯತ್ನಾಳ ಬಸನಗೌಡರು ವಿಶ್ವಗುರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಪ್ಪ ಬಸವ ತಂದೆಗಳ ಕುರಿತು ಹಗುರವಾಗಿ ಮಾತನಾಡಿದ್ದಾರೆ. ಅದರ ಕುರಿತು ಒಂದು ವಾರದಿಂದ ಎಲ್ಲ ಕಡೆಯೂ ಯೂಟ್ಯೂಬ್, ಫೇಸ್ಬುಕ್ ಎಲ್ಲ ಮಾಧ್ಯಮಗಳಿಂದಲೂ ಹೇಳಿದ್ರು ಸಹಿತ ಅವರು ಮತ್ತೆ ಅದಕ್ಕೆ ಮೊಂಡತನ ವಾದ ಮಾಡಿದ್ದಕ್ಕೆ ಇವತ್ತು ಎಲ್ಲ ಬಸವ ಪರ, ದಲಿತ ಪರ, ಪ್ರಗತಿಪರ ವಿಚಾರವಾದಿಗಳೆಲ್ಲ ಸೇರ್ಕೊಂಡು ಇದಕ್ಕೊಂದು ಪ್ರತಿಭಟನೆ ಏನಾಗಿದೆ ಬಸವನಗೌಡರು ಆ ರೀತಿ ಮಾತಾಡೇ ಇಲ್ಲ ಅಂತ ಅದು ವಕ್ಫ್ ವಿಚಾರದಲ್ಲಿ ಬೀದರ್ನಲ್ಲಿ ನಡೆದಾಗ ತಾವೆಲ್ಲ ವಕ್ಫ್ ಕಾಯ್ದೆ ಬಂದಾಗ ತಾವೆಲ್ಲ ರೋಡಿಗೆ ಬಂದು ಹೋರಾಟ ಮಾಡಬೇಕು ಅಂತೇಳಿ ಇಲ್ಲಿ ಭಾರತೀಯರಿಗೆಲ್ಲ ಅವ್ರು ಏನೋ ಒಂದು ಸಂದೇಶ ಕೊಡೋ ಒಂದು ಆ ಭರದಲ್ಲಿ ಏನು ಹೇಳಿದ್ರು ಅಂದ್ರೆ ಅದನ್ನು ಮಾಡ್ಲಿಕ್ಕಂದ್ರೆ ನೀವು ರೋಡಿಗೆ ಬಂದು ಹೋರಾಟ ಮಾಡ್ಲಿಕ್ಕಂದ್ರೆ ನೀವು ಬಸವಣ್ಣವ್ರ ಜೊತೆ ಹೊಳೆ ಹಾರಿಸಾಯ್ಬೇಕಾಕೈತಿ, ಹೊಳೆ ಹಾರಬೇಕಾಕೈತಿ ಅಂತ ಹೇಳಿದ್ರು. ಅದು ಬಹಳ ಅಕ್ಷಮ್ಯವಾದಂಥ ಮಹತ್ವ. ಬಸವಣ್ಣನವರು ಹೇಡಿಗಳಲ್ಲ, ಬಸವಣ್ಣನವರು ಹೊಳೆ ಹಾರಿಸತ್ತಿಲ್ಲ. ಅವರು ಇಷ್ಟಲಿಂಗದಲ್ಲಿ ಅನುಷ್ಠಾನದಲ್ಲಿ ತಾವು ಲಿಂಗೈಕ್ಯ ಆದವರು. ಇದು ಜಗಜ್ಜಾರಿವಾದಂಥ ವಿಷಯ. ಅದಕ್ಕೆ ಇದನ್ನೆಲ್ಲ ನಾವು ಎಲ್ಲ ಸ್ವಾಮೀಜಿಗಳು, ಪ್ರಗತಿಪರರು, ಬಸವ ತತ್ವ ಎಲ್ಲರೂ ತಿಳಿಸಿ ಹೇಳಿದ್ರು ಸಹಿತ ಮತ್ತೆ ಅವರು ತಮ್ಮ ಮೊಂಡತನವನ್ನೇ ಮುಂದುವರಿಸಿದ್ದಕ್ಕಾಗಿ ನಾವು ಈ ಹೋರಾಟಕ್ಕೆ ಬರ್ತೀವಿ. ಮತ್ತೆ ಈಗ ಇನ್ನೊಂದು ಪೇಜಾವರ ಶ್ರೀಗಳ ಬಗ್ಗೆ ನೀವು ಹೇಳ್ರಿ. ಅವರು ಪೇಜಾವರ ಶ್ರೀಗಳು ಭಾಳಷ್ಟು ವೇದ ಎಲ್ಲ ಅಧ್ಯಯನ ಮಾಡಿದವ್ರು ಅದರ ಅಂತ ಅಧ್ಯಯನ ಮಾಡಿದವ್ರು ಇದ್ರು ಅವರು ಒಳಗೆ ಮ್ಯಾಲೆ ಕಾಣೋದೇ ಒಂಥರ ಕಾಣ್ತಾವ್ರು. ಅವ್ರು ಕಾಣೋದು ಹೆಂಗೆ ಕಾಣ್ತಾರಪ್ಪ ಅಂದ್ರೆ ಇಡೀ ಭಾರತದ ಪರವಾಗಿ ಅದಾರನು, ಇಡೀ ಭಾರತಕ್ಕೆ ಇದು ಅನವರಲ್ಲಿ ಕಾಣ್ತಾರೆ. ಆದ್ರೆ ನಿಜವಾಗ್ಲೂ ಅವ್ರು ಇರೋದು ಭಾರತ ದ್ರೋಹಿಗಳದಾರ. ಅವ್ರು ಒಂಥರ ಬೆಂಕಿ ಇದ್ದಂಗೆ ಅದಾರ. ಅವ್ರಿಂದ ಈ ಭಾರತಕ್ಕಿಂತ ಇಂಥ ಎಲ್ಲ ಈಗೇನು ದುಸ್ಥಿತಿಗಳು ನಾವು ಅನ್ಕೊಟ್ಟೇವಲ್ಲ ಅವ್ರದಿಂದ ಬಂದಿದ್ವಿ. ಎಲ್ಲ ರಾಜಮಂತ್ರಿಗಳು ಹಾಳಾಗಿದ್ದು ಅವ್ರದಿಂದ ಹಾಳಾಗಿದ್ದು. ಎಲ್ಲ ಈ ಸಂಸ್ಕೃತಿ ಏನು ನೆಲಮೂಲದ ಸಂಸ್ಕೃತಿ ಇತ್ತು ಹಾಳಾಗಿದ್ದು ಅವ್ರದಿಂದ ಹಾಳಾಗಿದ್ದು. ಇವು ಏನದಾರಲ್ಲ ಇವ್ರು ಎಂಥ ಕುತಂತ್ರಿಗಳದಾರಪ್ಪ ಅಂದ್ರೆ ಇವರು ಈಗ ಭಾರಿ ಏನು ಹಿಂದೂ 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 ಅಂತ ಬಡ್ಕೊಳಾಗ್ತಾರೆ. ಮತ್ತು ಒಂದು ಕಡೆ ಹೇಳ್ತಾರೆ ನಾವು ಹಿಂದೂ ಅಲ್ಲ ಅಂತ ಹೇಳ್ತಾರೆ. ಆಯ್ತು ಇರಲಿ, ಆ ಹಿಂದೂ ಅಂತ ಬಡ್ಕೋತಾರಲ್ಲ ಇವರು ಏನು ಮೊದಲು ಮುಸಲ್ಮಾನರು ಈ ದೇಶವನ್ನು ಆಳುವಾಗ ಅವರು ಎಲ್ಲ ಮಂತ್ರಿಗಳಾಗಿದ್ದವರು ಇವರೇ ಇದ್ದರು. ಆಮೇಲೆ ಬಂದು ಅಲ್ಲಿನ ಏನು ಡಚ್ಚರು ಬಂದರು, ಹೂಣರು ಬಂದರು, ಬ್ರಿಟಿಷರು ಬಂದರು. ಬ್ರಿಟಿಷರ ಕೈಯಾಗ ಎಲ್ಲ ಅಧಿಕಾರಿಗಳಾಗಿದ್ದವು, ಅವ್ರ ಕೈಯಾಗ ನೌಕರದಾರ ಯಾರಾಗಿದ್ರು ಇವರೇ ಆಗಿದ್ರು. ಇವರು ಒಂಥರ ಅವಕಾಶವಾದಿಗಳದಾರ, ಕುತಂತ್ರಿಗಳದಾರ. ಏನು ಒಟ್ಟರು ಇವ್ರು ಏನು BJP ಆಗದಾರನೇ ಇಲ್ಲ, ಕಾಂಗ್ರೆಸ್ ಆಗದಾರನೇ ಇಲ್ಲ. ಇವರು ಒಟ್ಟೆ ಅವಕಾಶವಾದಿಗಳದಾರ. ಇವರು ಒಂಥರ ಕ್ರಿಮಿನಲ್ಗಳದಾರ. ಅದಕ್ಕೆ ಇವರು ಸಂವಿಧಾನವನ್ನು ಕುರಿತು ಹೇಳಿದ ಹೇಳಿಕೆ ಬಹಳ ಖಂಡನಾರ್ಹವಾದಂಥ ಮಾತು ಹೇಳ್ಯಾರ. ಅಂಬೇಡ್ಕರ್ ತಂದೆಗಳು ಕೊಟ್ಟಂಥ ಸಂವಿಧಾನದ ಪುಣ್ಯದಿಂದ ಇಷ್ಟೆಲ್ಲರೂ ನಾವು ಸ್ವತಂತ್ರವಾಗಿ ಬದುಕಬೇಕು. ಇವತ್ತು ನೋಡಿ ತಾಯಿಗಳೆಲ್ಲ ಹೊರಗೆ ಬರೋ ಸಾಧ್ಯತೆ ಇವೆಲ್ಲ ನೀವು ನಿಮ್ಮ ಮನೆಯ ತಾಯಿ, ನಿಮ್ಮ ಮನೆಯ ಮಗಳನ್ನ ತಲೆ ಬೋಳಿಸಿ ಮನ್ಯಾಗ ಕುಂದಿರ್ತಿದ್ರು ಮಾರಾಯ. ಬಸವ ತಂದೆಗಳು, ಅಂಬೇಡ್ಕರ್ ತಂದೆಗಳ ಸಂವಿಧಾನದಿಂದ ಹೊರಗೆ ಬಂದು ಇದು ಮಾಡಾಕ್ತಾರ. ಈಗೆಲ್ಲ ಸಮಾನವಾಗಿ ಬದುಕಾಕತ್ತಾರ. ಮತ್ತು ಒಯ್ದು ನಮ್ಮ ಮೌಢ್ಯದ ತುರುಕು ಬೇಡ್ರಿ ಮಾರಾಯ. ಮತ್ತೆ ಮೌಢ್ಯದಲ್ಲಿ ತುರುಕುಬೇಡಿ, ನಮ್ಮನ್ನ ನೀವು ಮಾಡಿರ್ತಕ್ಕಂಥ ಕುತಂತ್ರಗಳೇ ಜಾಸ್ತಿ ಅಂತಕ್ಕಂಥ ವಿಚಾರವನ್ನ ವಿರತೀಶಾನಂದ ಸ್ವಾಮಿಗಳು ಮನುಗುಳಿ ಆಶ್ರಮದ ಗುರುಗಳು, ವಿರಕ್ತ ಮಠ ಗುರುಗಳು ಹೇಳಿದ್ದಾರೆ. ಇದ್ರ ಕುರಿತಾಗಿ ಮತ್ತೆ ಶರವೈ ಸ್ವಾಮಿಗಳು, ರೇವಣ ಸಿದ್ದೇಶ್ವರ ಮಠ ಬಸವಾದಿ ಶಿವಶರಣರ ಒಂದು ಮಾರ್ಗದರ್ಶನದಲ್ಲಿ ನಾವು ನಡೀತಾ ಇರೋದ್ರಿಂದ ವಿಶ್ವಗುರು ಬಸವಣ್ಣವರಿಗೆ ಒಂದು ಶಬ್ದಗಳನ್ನು ಹಗುರವಾಗಿ ಮಾತನಾಡಿದ ವಿಜಯಪುರ ಶಾಸಕರಾದ ಯತ್ನಾಳ ಬಸವನಗೌಡರು ಈ ಮಾತು ಖಂಡನೀಯವಾದದ್ದು ಅಂತ ಹೇಳಿ ನಾವು ಬಯಸ್ತೇವೆ. ಮತ್ತು ಇದು ಖಂಡನೀಯ ಅಂತ ಹೇಳಿದರೂ ಕೂಡ ಅವರು ಅದನ್ನು ಇದಕ್ಕೆ ಗಮನಕ್ಕೆ ತೊಗೊಂಬಂದ್ರೂ ಇದು ನಾನು ಒಪ್ಪು ಮಾತಿಲ್ಲ ಅನ್ನುವಂಥ ಮಾತು ಅವರು ಈಗ ಆಲ್ರೆಡಿ ಸ್ಪಷ್ಟವಾಗಿ ಹೇಳಿದ್ದಾರೆ. ನೀವು ಮತ್ತು ಇನ್ಯಾರು ಮಾತು ಒಪ್ತೀರಿ? ಯಾರು ಮಾತು ಒಪ್ತೀರಿ? ದೇಶದ ಪ್ರಜೆಗಳ ಮಾತು ಒಪ್ತೀರೋ? ಮತ್ತು ಈ ಶಾಸಕರು ಹೆಂಗೆ ಬಿಜಾಪುರ ಪ್ರಜೆಗಳು ಹೇಳಿದ್ದ ಮಾತು ಒಪ್ಪಂಗಿಲ್ವಾ? ಮತ್ತೇನ ಯಾರು ಮಾತಾರ ಒಪ್ತೀರಿ? ಮತ್ತು ನೀವು ಒಬ್ಬ ಲೀಡರ್ ಆಗಿ ಒಬ್ಬರು ಒಂದು ಪ್ರಜೆಗಳ ಒಬ್ಬರ ನಾಯಕರಾಗಿ ನೀವು ಸತ್ಯ ನುಡಿಯುವುದೇ ದೇವಲೋಕ ಅಂತ ಹೇಳಿದ್ದಾರೆ ಬಸವಣ್ಣವರು. ನೀವು ಸತ್ಯ ನುಡಿಲಿಲ್ಲಪ್ಪ ಅಂತಂದ್ರೆ ಯಾರೋ ಹೊರಗಿಂದ ಬಂದಾರ, ಯಾರು ಆರ್ಯರು ಬಂದವರು, ಅವರು ನಾವು ಹಿಂದೂಗಳು ಅಂತೇಳಿ ಬಂದರು. ಅವ್ರು ಬೆನ್ನು ಹತ್ತಿದ್ರೆ ನಿಮಗೆ
ಇದ್ರೊಳಗೆ ನಿಮಗೆ ಭವಿಷ್ಯ ಇಲ್ಲ, ರಾಜಕೀಯವಾಗಿಯೂ ಇಲ್ಲ, ಜೀವನದಾಗೂ ಭವಿಷ್ಯನೂ ಇರೋದಿಲ್ಲ. ಅದಕ್ಕಾಗಿ ಈ ಸತ್ಯವನ್ನು ಈ ಜನರ ಮುಂದೆ ನೀವು ತಪ್ಪು ಮಾಡಿದಾಗ ಕ್ಷಮೆ ಕೇಳಬೇಕಾದದ್ದು ನಿಮ್ಮ ಧರ್ಮ. ಆ ಧರ್ಮಕ್ಕೆ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳ ಸಂಸ್ಕಾರ ಕಲಿಸಿ ಕೊಟ್ಟಿದ್ರಪ್ಪ ಅಂತಂದ್ರೆ ನೀವು ಕ್ಷಮೆ ಕೇಳಲೇಬೇಕು. ಕ್ಷಮೆ ಕೇಳೋತನ ನಾವು ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಈ ಸದ್ಯಕ್ಕೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ. ನೀವು ಕ್ಷಮೆ ಎಲ್ಲಿವರೆಗೂ ಕೇಳೋದಿಲ್ಲ ಅಲ್ಲಿವರೆಗೂ ನಮ್ಮ ಹೋರಾಟ ನಡೀತಾ ಇರ್ತದೆ ನಿರಂತರವಾಗಿ ಅಂತ ಹೇಳಿ ಈ ಇವತ್ತು ಈ ಪ್ರತಿಭಟನೆಗೆ ಮುಖ್ಯ ಎಲ್ಲ ಬಸವ ಪರ ಹಾಗೂ ಅಂಬೇಡ್ಕರ್ ಪರ, ದಲಿತ ಪರ ಎಲ್ಲ ಸಂಘಟನೆಗಳು ಇವತ್ತು ಬಂದಿದ್ದಾವೆ. ಇನ್ನು ಮುಂದಿನ ಪ್ರಮಾಣದಲ್ಲಿ ಹೆಚ್ಚು ಇನ್ನು ಬರುವಾಗ ಮಾಡಬೇಡ್ರಿ ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ಈಗ ತರ್ತಾ ಇದ್ದೇವೆ. ಮುಂದೆ ಹೆಚ್ಚಿನ ಪ್ರಮಾಣದಾಗ ಏನೇನೋ ಆಗ್ಬೋದು, ಆಗುವಂಗೆ ನೀವು ಮಾಡ್ಕೋಬೇಡ್ರಿ. ಸಮಾಜದಾಗ ನೀವು ಒಳ್ಳೆ ವ್ಯಕ್ತಿಯಾಗಿ ಒಳ್ಳೆ ನಾಯಕನಾಗಿ ಮುಂದುವರಿಬೇಕಾದ್ರೆ ನೀವು ಕ್ಷಮೆ ಕೇಳ್ರಿ. ಕ್ಷಮೆ ಎಲ್ಲಿ ಕೇಳಬೇಕು? ಜನರ ಬಲ್ಯಕ್ಕೆ ಕೇಳಬೇಕು. ನೀವು ಎಲ್ಲೇ ಹೋಗಿ ಕೇಳೋದಲ್ಲ, ಎಲ್ಲಿ